ಪ್ರಧಾನಿಗಳಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಕೆ. ಮಳವಳ್ಳಿ ಪಟ್ಟಣದಲ್ಲಿ ಭಾಜಪ ಕಾರ್ಯಕರ್ತರಿಂದ ವಿಶೇಷ ಪೂಜೆ, ಗಿಡ ನೆಟ್ಟು ಆಚರಣೆ, ಸಿಹಿ ಹಂಚಿ ಸಂಭ್ರಮ. ಭಾರತ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಗಳಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಪದಾಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಶ್ರೀ ಮಹಾಕಾಳಿ ಶಕ್ತಿ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗಿಡ ನೆಟ್ಟು ಆಗಮಿಸಿದ ಜನರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಮಳವಳ್ಳಿ ತಾಲೂಕು ಭಾಜಪ ಘಟಕದ ಅಧ್ಯಕ್ಷರಾದ ಮಧು ಗಂಗಾಧರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಮುಖಂಡರಾದ ಎಚ್.ಆರ್. ಅಶೋಕ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ವೈ.ಎಸ್. ಸಿದ್ದರಾಜು ಹಾಗೂ ಕೆ.ಸಿ. ನಾಗೌಡ ಸೇರಿದಂತೆ ಹಲವು ಗಣ್ಯ ವ್ಯಕ್ತಿಗಳು ಮತ್ತು ಮಹಾಕಾಳಿ ಪೀಠದ ಪೀಠಾಧಿಪತಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ 12 ವರ್ಷ ಅಧಿಕಾರ ಪೂರೈಸಿದ ಬಗ್ಗೆ ಈ ಸಂದರ್ಭದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿ ಸಾಧನೆಯ ಕುರಿತು ಮಾತನಾಡಿದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಯಾರಿಂದ ಅಭಿವೃದ್ಧಿ ಆಗ್ತಿದೆ ಅಂತ ನಾವು ಇಂಥ ಒಂದು ಪಕ್ಷದಲ್ಲಿ ಇದೀವಿ ಅಂತಾರೆ, ಕಾರ್ಯಕರ್ತ ಆಗಿದ್ದೀವಿ ಅದಕ್ಕೆ ನಾವು ಕಡಿಮೆ ಆಗ್ತಿದೆ. ಇದೇ ಒಂದು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಿಗೆ ನಾವು ಪಕ್ಷಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸಿ ದುಡಿಯೋಣ ಅಂತ ಹೇಳ್ತಾ ನಾನು ಹೇಳ್ತಾಗಿದ್ರು. ಅವ್ರಿಗಿಂತ ಒಂದು ದಿನ ಅಂದ್ರೆ 4399 ಜನಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಅವ್ರಿಗೆ ಭಗವಂತ ಇವತ್ತೇನು ಕಾಳಿಕಾಂಬ ನಮ್ಮ ಈ ದೇವಸ್ಥಾನದಲ್ಲಿ ಮಹಾಕಾಳಿ ಈ ದೇವಸ್ಥಾನದ ಸನ್ನಿಧಿಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಪೂಜೆಯಾಗಿ ಸಂಕಲ್ಪ ಮಾಡಿ ನಮ್ಮ ಗುರುಗಳು, ಯೋಗ ಗುರುಗಳು ಈ ಸಂದರ್ಭದಲ್ಲಿ ನಮ್ಗೆಲ್ಲರೂ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಈ ಸಭೆಗೆ ಸ್ವಾಗತವನ್ನು. ಕೊಲೆ ಮಾಡಿದವರ್ಯಾರು, ಕೊಲೆ ಪಾತಕರ್ಯಾರು ಬನ್ನಿ ನೋಡಿ ನೋಡಿ ಆನಂದಿಸಿ ಗಂಗಾ ಚಲನಚಿತ್ರ ಮಂದಿರದಲ್ಲಿ ಕಡೆಯಾಟ ಏನಿದು ಕರ್ಮ ಹೇಳಿ ನಾನು ಹೇಳ್ಕೊಟ್ಟೆ. ಜ್ಞಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುಪದ, ಮಂತ್ರ ಮೂಲಂ ಗುರುರ್ವಾಕ್ಯ, ಮೋಕ್ಷ ಮೂಲಂ ಗುರುಕೃಪಃ. ಎಂಥ ಅದ್ಭುತ. ಅದಕ್ಕೆ ಹೇಳಿದ್ದು ಓಂ ಟೀಚರ್ ಆಯಿರ್ಮಾಂ, ಲಾಯರ್ ಆಯಿರ್ಮಾಂ, ಡಾಕ್ಟರ್ ಆಯಿರ್ಮಾಂ, MLA ಆಯಿರ್ಮಾಂ, MP ಆಯಿರ್ಮಾಂ ಅಂತ ಎಲ್ಲೂ ಹೇಳಿಲ್ಲ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅವಾಗಿತ್ತು, ಇವಾಗ ಗುರು ಏನ್ ಮಹಾ. ಗುರುವೇ ನಾ ನಿಮ್ಮ ಮುಂದೆ ಇರುವೆ ಅಲ್ವಾ? ಅವತ್ತಿತ್ತು ಗುರುವೇ ನಮಃ, ಇವತ್ತು ಗುರು ಏನ್ ಮಹಾ. ಯಾಕೆಂದ್ರೆ ಅಲ್ಲಿ ಗುರುವಿನಲ್ಲಿ ಅರಿವಿನ ಗುಣ ಇಲ್ಲ ಅಂದ್ರೆ, ಗುರುವಿನಲ್ಲಿ ಗುರುತ್ವ ಇಲ್ಲ ಅಂದ್ರೆ ಗುರುವಿಗೆ ಯಾವ. ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.